ಹೆಲೋ, ವೆಲ್ಕಮ್ ಟು ಮೈ ಚಾನಲ್. ಇದು ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇದು ಅಪ್ಪ ಅಮ್ಮ ಊರಲ್ಲಿರಲಿಲ್ಲ, ಸೊ ಹಾಗಾಗಿ ಹಾಲು ಕರಿಬೇಕಿತ್ತು ಅಂತ ಇವ್ರು ಹೋಗ್ತಿದ್ರು, ಹಾಗೆ ನಾವು ಬರ್ತೀವಿ ಅಂತ ಹೋಗ್ತಿದ್ವಿ. ಫೈನಲಿ ಬಂದ್ವಿ. ಇದರ ಮಧ್ಯದಲ್ಲಿರೋಂಥದ್ದು ಹಳೆ ಶೆಡ್ಡು ನಮ್ಮದು. ಇವಾಗ ಹೊಸದು 1 year ಆಗಿದೆ. ಅಮ್ಮ ಅಂತೀನಿ, ಶಟ್ ಇವಾಗಲೂ ಸಹ ಹೊಲ್ದತ್ರನೇ ಇದ್ದೀವಿ. ಅವ್ರು ಇನ್ನೂ ಬಂದಿಲ್ಲ, ಅದಕ್ಕೆ ಬ್ಯಾಕ್ಗ್ರೌಂಡ್ ಸೌಂಡ್ ಆ ಥರ ಇದೆ. ಅದನ್ನ ಸಂಜೆ ಆಗಿದೆ, ನಾನು ಹಸುಗಳೆಲ್ಲ ಒಳಗೆ ಕಟ್ಟಾಕ್ತೀನಿ ಅಂತ ಹೇಳಿ ಆಡೆಲ್ಲ ಒಳಗೇ ಇದ್ವು. ಹೊರಗೆ ಬಿಡಲ್ಲ, ನಾಯಿ ಎಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಊಟಕ್ಕೆಲ್ಲ ಬಂದಿದ್ರಲ್ಲ ಮಧ್ಯಾಹ್ನ, ಅವಾಗೆಲ್ಲ ಇದಾಗುತ್ತೆ ಅಂತೇಳಿ ಒಳಗೆ ಕಟ್ಟಕ್ಕೆ ಬಂದಿದ್ರು. ನಾನು ಹಸುಗಳೆಲ್ಲ ಕಟ್ಟಾಕ್ತೀನಿ ಅಂತೇಳಿ ಫೀಡ್ ಹಾಕೋಗಿದ್ರು. ನೀರು ಹಾಕೋಅಂತ ಹೇಳಿ ನಾನು ನೀರು ಹಾಕ್ತಿದ್ದೆ. ಬಾರ ಪಪ್ಪಿಲ್ಲಿ. ನಂಗೆ ಹಾಲು ಕರಿಯೋಕ್ಕೆ ಬರಲ್ಲ, ಟ್ರೈ ಮಾಡೋಣ ಅಂತ ಹೋದೆ. ಇದು ಸರಿ ಸೆಕೆಂಡ್ ಟೈಮ್ ಅನಿಸುತ್ತೆ ಕರಿಯೋಕ್ಕೆ ಹೋಗಿದ್ದು. ಬಟ್ ಅದು ಒದಿಯುತ್ತೆ ಹೋಗು ಅಂತ ಹೇಳಿದ್ರು, ಅದಕ್ಕೆ ಮತ್ತೆ ವಾಪಸ್ ಬಂದುಬಿಟ್ಟೆ, ನೀವೇ ಕರ್ಕೊಳ್ಳಿ ಅಂತೇಳಿ. ಏಯ್ ನೋಡಿ, ಬೆಕ್ಕುಗಳು ಸಹ ಹಾಲು ಕೊಡಲಿ ಅಂತ ಅವ್ರು ಹಾಲು ಕರಿಯೋ ಹತ್ರನೇ ಕೂತ್ಕೊಂಡು ಬಡ್ಕೊತಿದ್ದಾವೆ. ಅವ್ರು ಹಂಗೆ ನಾನು ಹಾಲು ಕರೆಯೋದನ್ನ ಕ್ಯಾಪ್ಚರ್ ಮಾಡು ಅಂತ ಹೇಳಿದ್ರು, ಸೊ ಹಾಗಾಗಿ ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡೆ ಅವ್ರ ಹಾಲು ಕರೆಯೋದನ್ನು. ಹೇಗಿದೆ ಅಂದರೆ ನಮ್ಮ ದಿನ ಇವತ್ತು ಚೆನ್ನಾಗಿತ್ತು, ನಾಟ್ ಬ್ಯಾಡ್. ಅವ್ರಿಗೆ ಹೆಂಗಿತ್ತು ಅಂತ ಗೊತ್ತಿಲ್ಲ, ಬಟ್ ಅವ್ರಿಗೆ ತುಂಬ ಕೆಲಸ ಆಯ್ತಲ್ವಾ, ಅವರೆಲ್ಲ ನೋಡ್ಕೋಬೇಕು. ಫ್ರೀಯಾಗಿರ್ತಿದ್ರು, ಆ ಕಡೆ ಈ ಕಡೆ ಹೊಲದ ಕೆಲಸ ಎಲ್ಲ ನೋಡಿಕೊಂಡು. ಬಟ್ ಇವಾಗ ಅವರೇ ನೋಡ್ಕೋಬೇಕಲ್ವಾ, ಅವ್ರಿಗೆ ಸ್ವಲ್ಪ ರಿಸ್ಕ್ ಅನಿಸಿರುತ್ತೆ. ಅದು 2 ಸೈಡು ಕೂತ್ಕೊಂಡ್ರೆ ಒದೀತಂತೆ, ಅದಕ್ಕೆ ಫುಲ್ಲೆಲ್ಲ ಕರ್ಕೊಂಡಾಗಿ ಲಾಸ್ಟಲ್ಲಿ ನಂಗೆ ಟ್ರೈ ಮಾಡು ಅಂತ ಅದು ಎಲ್ಲ ಇದಾಗಿತ್ತು. ಆಮೇಲೆ ಲಾಸ್ಟ್ನಲ್ಲಿ ಸ್ವಲ್ಪ ಬಿಟ್ಟಿದ್ರು, ಕರಿ ನೀನು ಅಂತೇಳಿ. 1 ಸೈಡ್ ಕೂತ್ಕೊಂಡ್ರೆ ಓದಿ, 2 ಸೈಡ್ ಕೂತ್ಕೊಳ್ಳೋ ಅಭ್ಯಾಸ ಇಲ್ವಂತೆ, ಓದೀತಂತೆ. ಅದಕ್ಕೆ ಇವಾಗ ಈಚೆ ಸೈಡ್ ಬಿಟ್ಟರು. ನನ್ನ ಕೈಯಲ್ಲೆಲ್ಲ ಫುಲ್ ರೀತಿದೆ. ನನಗಂತೂ ಕರೆಯೋಕ್ಕೆ ಗೊತ್ತಿಲ್ಲ, ಸೆಕೆಂಡ್ ಟೈಮ್ ಅನಿಸುತ್ತಿದ್ದು. ಆ ಹಸುದಾಯ್ತು, ಈಗ ಈ ಹಸುದನ್ನ ಕರ್ಕೊತಿದ್ರು. ಸುಮ್ಮನಿರೋ ಪಾಪು. ಇದೆರಡು ಕಡೆನೂ ಕೂತ್ಕೊಂಡು ಕರೆದ್ರೆ ಏನೂ ಮಾಡಲ್ವಂತೆ, ಅದಕ್ಕೆ ಟ್ರೈ ಮಾಡೋಣ ಅಂತ ಹೋದೆ ಮತ್ತೆ. ಬಟ್ ಅವರು 2 ಜಗ್ ಕರಿ ಅಷ್ಟರಲ್ಲಿ ನಾನು ಅರ್ಧ ಜಗ್ ಕರೆದಿದ್ದೆ ಅಷ್ಟೇ. 2 ಲೀಟರ್ ಕರಿ ಅಷ್ಟರಲ್ಲಿ ನಾನು ಅದು 1/2 ಲೀಟರ್ ಕರಿತೀನಿ. ನೋಡಿ ಇವಾಗ ಹೆಂಗೆ ಕಾಣಿಸ್ತಿದೆ ಕೊಡಕ್ಕೆ. ಮಾರ್ನಿಂಗ್ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ನೆಕ್ಸ್ಟ್ ಡೈರಿಗೆ ಹಾಲಕ್ಕೆ ಅಂತ ಬಂದ್ವಿ. ಅವ್ರು ನಮ್ಮನ್ನಲ್ಲೇ ಇಳಿಸ್ಬಿಟ್ಟು ಹಾಲಕ್ಕೆ ಬರ್ತೀನಿ ಅಂತ ಡೈರಿ ಒಳಗೆ ಹೋದ್ರು. ನಾವು ನಿಂತಿದ್ವಿ. ಆ್ಯಕ್ಚುಲಿ ಅದು ಹಸುಗಳು 2ರಿಂದ ಕೊಡೋದು 8 ಲೀಟರು ಮತ್ತು 7.5 ಲೀಟರ್ ಅನಿಸುತ್ತೆ. ಬಟ್ ನಾವು ಕರೆದಿರೋದು ಬರೀ 5 ಲೀಟರ್ಸ್ ಅಷ್ಟೇ. ಅವ್ರಿಗೆ ಅಭ್ಯಾಸ ತಪ್ಪೋಗಿದೆಯಂತ. ಆಫ್ಟರ್ನೂನಿಂದ ನೆಕ್ಸ್ಟ್ ಡೇ ಇದು ಆಫ್ಟರ್ನೂನಿಂದ ಕಂಟಿನ್ಯೂ ಮಾಡ್ತಿದ್ದೀನಿ. ಮತ್ತು ಇವತ್ತು ಫುಲ್ ಜೋರು ಮಳೆ, ನೈಟಿಂದನೇ ಫುಲ್ ಜೋರು ಮಳೆ ಇಟ್ಕೊಂಡಿದೆ. ಅದಕ್ಕೆ ಒಳಗಡೆ ಹಸುಗಳನ್ನ ಕಟ್ಟಾಕಿದ್ರು. ಮತ್ತು ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು ಅಂತೇಳಿ ಹೊರಗೆ ಕಟ್ಟಾಕ್ಲಿಕ್ಕೆ ಅಂತ ಎಲ್ಲ ಹಸುಗಳನ್ನ ಕರ್ಕೊಂಡು ಹೋದ್ರು. ನಾನು ಅದೆಲ್ಲ ಕಸ ಎಲ್ಲ ತೆಗಿ ಅಂತ ಹೇಳಿದ್ರು, ಅದಕ್ಕೆ ಅದ್ರ ತುಪ್ಪ ಎಲ್ಲ ಬಾಚಾಕ್ತಿದ್ದೆ. ಮೂರು ಕೋಳಿ ಮೊಟ್ಟೆ ಇಡುತ್ತೆ. ಮೊಟ್ಟೆನ ತೆಗೆದಿಟ್ಟಿರಲಿಲ್ಲ ಅಂತ ಹೇಳಿ ಎಲ್ಲಿ ಕೂತಿತ್ತಲ್ಲ ನೋಡೋಣ ಮೊಟ್ಟೆ ಇಕ್ಕಿದೆ ಅಂತ ಫೋನ್ ಹೋಗಿ ನೋಡಿದೆ. ಬಟ್ ಮೊಟ್ಟೆ ಇಟ್ಟಿತ್ತು.
ಆ ಮೊಟ್ಟೆನೆ ತಗೊಂಡು ಇನ್ನೆರಡು ಕೋಳಿ ಎಲ್ಲಿ ಕೂತಿದೆ ಅದನ್ನು ತೆಗ್ದಿಡೋಣ ಅಂತೇಳಿ ಅದನ್ನು ಹೊರಗಡೆ ಕಳ್ಸೋಣ ಕೋಳಿನ ಅಂತ ಹೇಳಿ ಬಂದೆ. ಬಟ್ ನೋಡಿ ಆ ಕೋಳಿ ಏನು ಅವಸ್ಥೆ ಮಾಡಿದೆ ಅಂತ. ಅದು ಮೊಟ್ಟೆ ಇಡೋಕ್ಕೆ ಅಂತ ಮೇಲೋಗಿ ಕೂತ್ಬಿಟ್ಟಿದೆ. ನಮಗೆ ಗೊತ್ತಿಲ್ಲ. ಅಪ್ಪ ಮಂಕ್ರಿ ಒಳಗೆ ಕೌಚಾಕುತ್ತೆ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಅವ್ರು ಹಂಗೆ ಬಿಟ್ಟು ಬಂದಿದ್ದಾರೆ. ಅದು ಮೇಲೋಗಿ ಕೂತ್ಕೊಂಡು ಫುಲ್ ಮೊಟ್ಟೆ ಮೇಲಿಂದ ಇಟ್ಟು ಕೆಳಗಡೆ ಬಿದ್ದು ಹೊಡೆದೋಗಿದೆ. ಒಂದು ನಾಟಿ ಕೋಳಿ ಮೊಟ್ಟೆ ವೇಸ್ಟ್. ಅದ್ರ ಮೊಟ್ಟೆ ಸಿಗಲಿಲ್ಲ. ಸೊ ಹಾಗಾಗಿ ಕೊಟ್ಟಿಗೆಲ್ಲ ಗುರ್ಸಿದೆಲ್ಲ ಹಂಗೆ ತೊಳಿಬೇಕು ಅಂತ ಹೇಳಿದ್ರು. ಅದಕ್ಕೆ ಮೋಟ್ರ್ ಆನ್ ಮಾಡೋಣ ಅಂತ ಹೋದೆ. ಮತ್ತು ಆಮೇಲೆ ಜ್ಞಾನ ಆಯಿತು, ಫಸ್ಟ್ ಪೈಪ್ ಒಳಗೆ ತರಬೇಕು ಆಮೇಲೆ ಆನ್ ಮಾಡೋಣ ಅಂತೇಳಿ ಪೈಪ್ನ ಒಳಗೆ ತರಲಿಕ್ಕೆ ಅಂತ ಹೋದೆ. ಸುಮ್ಮನಿರೋ. ಆ ಪೈಪ್ ಅಂತೂ ಎಳೆಯೋಕ್ಕೆ ಆಗ್ತಿಲ್ಲ ನನ್ನ ಜೊತೆ. ಫುಲ್ಲು ಉದ್ದನೂ ಇದೆ ಮತ್ತು ವೆಯ್ಟ್ ಇರೋ ಥರ ಇತ್ತು. ಮೊಬೈಲ್ ಬೇರೆ ಕೈಯಲ್ಲಿ ಇದ್ದಿದ್ದೆ ಅಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಪೈಪ್ ಒಳಗೆ ತಂದಾಕಿ ನೆಕ್ಸ್ಟ್ ಮೋಟ್ರನ್ನ ಆನ್ ಮಾಡಿದೆ. ಫೈನಲಿ ಕೊಟ್ಟಿಗೆ ತೊಳೆದಾಯಿತು. ಅವರು ಗಣೇಶನ ಇಡ್ತಾರಲ್ವ, ಅದಕ್ಕೆ ಪರ್ಮಿಷನ್ ತೊಗೋಬೇಕಿತ್ತು ಅಂತ ಗ್ರಾಮ ಪಂಚಾಯತಿಗೆ ಹೋದ್ರು. ನನ್ನ ಇಲ್ಲಿ ಸ್ವಲ್ಪ ತೊಳಿತಿರೋ ಅಂತೇಳಿ ಬಂದಮೇಲೆ ಏನು ಹೇಳ್ತಾರೆ ಗೊತ್ತಿಲ್ಲ. ಹಂಗೆ ತೊಳೆದಿದ್ದೆ ಹಿಂಗೆ ತೊಳಿಬೇಕಿತ್ತು ಅಂತ ಹೇಳೇ ಕಮೆಂಟ್ ಮಾಡ್ತಾರೆ. ಹೋಗಿದ್ರು ಅಂತ ಹೇಳಿದ್ನಲ್ಲ, ಹಂಗೆ ಬರುವಾಗ ಫೀಡ್ ಖಾಲಿಯಾಗಿತ್ತು ಅಂತ ಫೀಡ್ ತೊಗೊಬಂದರು. ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಸಪೋರ್ಟ್ ಮಾಡಿ ಪ್ಲೀಸ್.